ಮೈಕ್ ಸರಿಯಾಗಿ ಹಾಕೊಂಡಿದ್ಯಾ? ಎಸ್ ಹ್ಮ್ ಎಸ್ ಪ್ರಿಪೇರ್ ಆಗಿಲ್ಲ ಏನ್ ಕ್ವಶನ್ಸ್ ಅಂತ. ಇರು ಒಂದ್ ನಿಮಿಷ ಬಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಗೈಸ್. ನೀ ಹಾಯ್ ಗೈಸ್ ಅಂತ ಹಿಂಗ್ ಹಿಡಿದ್ರೆ ನಿನ್ ಮುಖ ಕಾಣಲ್ಲ. ಆಮೇಲೆ ಕಾಣುತ್ತೆ. ಯಾವ ಮೇಲೆ? ಸೊ ಇವತ್ತು ಬಂದ್ಬಿಟ್ಟು ಇಟ್ಸ್ ಕಪಲ್ ಕ್ವೆಶನ್ಸ್ ಗೇಮ್. ಬೇರೆ ಯಾರು ಇಲ್ಲ ಕ್ವೆಶನ್ಸ್ ಕೇಳಕ್ಕೆ, ಸೊ ಹಾಗಾಗಿ ನಾನೇ ಕ್ವೆಶನ್ ಕೇಳ್ತೀನಿ. ನಾನೇ ಕ್ವೆಶನ್ ಕೇಳಿ ಅದ್ರಲ್ಲಿ ರೈಟ್ ಪರ್ಸನ್ ಆ ಕ್ವೆಶನ್ಗೆ ಯಾರು ಅಂತ, ಓಕೆನಾ? ನೀನಾದ್ರೆ ನಾನ್ ನಿಂಗ್ ಹೊಡಿತೀನಿ, ನಾನಾದ್ರೆ ನೀನ್ ನನಗ್ ಹೊಡಿ, ಓಕೆನಾ? ಇಲ್ಲ ಓಕೆ ಓಕೆ, ಹೊಡಿಯೋದು ಅಂದ್ರೆ ನಮ್ಗೆ. ಹಲೋ, ಜೋರಾಗೆಲ್ಲ ಹೊಡಿಯಂಗಿಲ್ಲ, ಸುಮ್ನೆ ಹಿಂಗ್ ಟಚ್ ಅಷ್ಟೇ. ನಾನ್ ಜೋರಾಗಿ ಹೊಡಿಬಹುದು. ಲೆಟ್ ಸ್ಟಾರ್ಟ್. ನಿನ್ ಫೋನ್ ಲಾಕ್ ಆಗ್ಬಿಡ್ತು. ಓಕೆ, ಫಸ್ಟ್ ಕ್ವೆಶನ್. ರೆಡಿ? ಫಸ್ಟ್ ಕ್ವೆಶನ್ ಸ್ವಲ್ಪ ಇದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋ ಕ್ವೆಶನ್. ಹೂ ಸೆಡ್ ಐ ಲವ್ ಯು ಫಸ್ಟ್? ಆಫ್ ಕೋರ್ಸ್ ವಾಯ್ಸ್ ಹೇಳ್ಬೇಕಲ್ವಾ ಫಸ್ಟ್. ಸೊ ಹಿ ಇಸ್ ದ ಒನ್ ಹೂ ಸೆಡ್ ಐ ಲವ್ ಯು. ಎಲ್ಲ ನಾನೇ ಫಸ್ಟ್ ಹೇಳಿ. ಓಕೆ, ಇಟ್ಸ್ ಹಿಮ್. ಸೆಕೆಂಡ್ ಕ್ವೆಶನ್, ಇಟ್ ಇಸ್ ಸ್ವಲ್ಪ ಫನ್ನಿ. ಬೀಳ್ಸು ಬಗ್ಗಿ ಎತ್ಕೊಳ್ಳೋದೇ ಆಗುತ್ತೆ ಈ ವಿಡಿಯೋ ಫುಲ್ ಅನ್ಸುತ್ತೆ. ಸೆಕೆಂಡ್ ಕ್ವೆಶನ್, ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ವೇಕ್ ಅಪ್ ಅರ್ಲಿ? ಬೇಗ ಎದೋಳು ಅಂತ ಪರ್ಸನ್ ಯಾರು? ಅದು ನನ್ನ ಹೆಂಡತಿ. ಆಕ್ಚುಲಿ ಇದಿಬ್ರು ಅಲ್ಲ, ಯಾಕಂದ್ರೆ ಇಬ್ರು ನಿದ್ದೆ ಮಾಡಿದ್ರೆ ಇಬ್ರು ಏನಿಲ್ಲ, ಈಗ ಹೆವಿ ನಿದ್ದೆ ಮಾಡ್ತೀವಿ. ಬಟ್ ಈಗ ಏನಾಗಿದೆ ಅಂದ್ರೆ ಆಫೀಸ್ ಬಸ್ಸಿಗೆ ಹೋಗೋದ್ರಿಂದ ನಾನು 6:30ಗೆ ಎದ್ದೊಳ್ತೀನಿ. ನಂಗೆ ಹಂಗ್ ಎದ್ದು ಅಭ್ಯಾಸ ಆಗ್ಬಿಟ್ಟು ಸ್ಯಾಟರ್ಡೆ ಸಂಡೇ ಬಂದ್ರು 6:30ಗೆ ಅದು ಎಚ್ಚರಿಕೆ ಆಗ್ತಿದೆ. ನಾನ್ ಒಬ್ಳೆ ಎದ್ದಿಕ್ ನಂಗೆ ಕೂತ್ಕೊಳಕ್ ಆಗಲ್ಲ. ನಾನ್ ಎದ್ದಿದ್ದು ಅವ್ನ್ ಮಲ್ಗಿದ್ರೆ ನನ್ ನೋಡಕ್ಕೆ ಆಗಲ್ಲ. ನಾನ್ ಎದ್ದಿದ ತಕ್ಷಣ ಅವ್ನ್ ಎದ್ಬಿಡ್ಬೇಕು. ಇದು ಯೂನಿವರ್ಸಲ್ ಲಾ, ನಮ್ ಸಂಸಾರದ ಯೂನಿವರ್ಸಲ್ ಲಾ, ಬೇರೆಯವ್ರದ್ದು ಹೇಳ್ತಾ ಇಲ್ಲ ನಾನು. ಸೊ ನಾನು ಎದ್ದಿದ ತಕ್ಷಣ ಅವನನ್ನ ಹೊಡೆದು ಎಬ್ಬಿಸ್ಬಿಟ್ಟು ಇತ್ತೀಚೆಗೆ ಅವನ್ ನಿದ್ದೆನೂ ಹಾಳಾಗ್ತಿದೆ. ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಬಟ್ ಬೇಗ ಇತ್ತೀಚೆಗೆ ನಾನು ಎದೊಳ್ತಾ ಇದೀನಿ. ಮೊದ್ಲು ಇಬ್ರು ಎದೊಳ್ತಾ ಇರ್ಲಿಲ್ಲ. ಈಗ್ಲೇ ಗೊತ್ತಾಗ್ತದೆ, ಜಾಸ್ತಿ ನೀನೇ ಮಾತಾಡ್ತಿದ್ದೆ, ನಾನೇನು ನೀ ಹೇಳು. ಓಕೆ, ನೆಕ್ಸ್ಟ್ ಕ್ವೆಶನ್ ನಾನ್ ಮಾತಾಡಲ್ಲ, ನೀ ಹೇಳು ಆಯ್ತಾ? ಥರ್ಡ್ ಕ್ವೆಶನ್, ಹೂಸ್ ಮೋಸ್ಟ್ ಲೈಕ್ಲಿ ಟು ಸ್ಟೇ ಅಪ್ ಲೇಟ್ ನೈಟ್? ರಾತ್ರಿ ಅದು ನೀನೆ. ಯಾಕೆ? ಹಾಲಲ್ಲಿ 10:30 ವರೆಗೂ ಟಿವಿ ನೋಡ್ತಾ ಇರ್ತೀವಿ. ನಿದ್ದೆ ಬಂತು ಅಂತ ಬೆಡ್ಡಿಗೆ ಹೋದ್ರೆ ಅಲ್ಲಿ ಮತ್ತೆ 1.5 ಗಂಟೆ ಆಗುತ್ತೆ ಮಲಗೋ ಅಷ್ಟೊತ್ತಿಗೆ. ಇಲ್ಲ ಅಲ್ಲೇ ಬಂದ್ಬಿಡ್ತು, ನಂಗೆ ಆಗ್ತಾ ಇಲ್ಲ, ನಾನ್ ಬಿದ್ದೋದೆ, ನನಗೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲೋದ್ರೆ ಇನ್ನ 1.5 ಗಂಟೆ 12 ಗಂಟೆ ಆಗೇ ಆಗುತ್ತೆ. ಬಟ್ ಬೇರೆ ಏನು ಮಾಡಲ್ಲ, ನಿದ್ದೆ ಮಾತ್ರ. ಅದ್ ಏನಂದ್ರೆ ನಂಗೆ ಇಲ್ಲಿ ಸೋಫಾ ಮೇಲೆ ಟಿವಿ ನೋಡೋವಾಗ ನಿದ್ದೆ ಬಂದಂಗ ಅನ್ಸುತ್ತೆ. ಬಟ್ ಬೆಡ್ ಮೇಲೆ ಹೋಗಿದ ತಕ್ಷಣ ನಿದ್ದೆ ಹೋಗ್ಬಿಡುತ್ತೆ. ಯಾರೇ ತಿಂತಾ ಇರ್ತೀನಿ, ಏನಾದ್ರು ಮಾತಾಡಿಸ್ಕೊಂಡು ಅವ್ನು 1 ಸೆಕೆಂಡ್ ಸಾಕು, ಹಿಂಗ್ ಕಣ್ಣು ಮುಚ್ಚಿದ್ರೆ ಸಾಕು ನಿದ್ದೆ ಬಂದ್ಬಿಡುತ್ತೆ ಅವ್ನಿಗೆ. ನನಗ್ ಸ್ಟಾರ್ಟಿಂಗ್ ಟ್ರಬಲ್ ಹೆಂಡತಿ ಇರೋದ್ರಿಂದ ನನಗೆ ಏನು ಟೆನ್ಷನ್. ನನಗ್ ಟೆನ್ಷನ್ ಅಂತಾರ? ನಂಗೂ ಏನ್ ಟೆನ್ಷನ್ ಇಲ್ಲ, ಬಟ್ ಸ್ಟಿಲ್ ನಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ನಿದ್ದೆ ಬರಕ್ ಸ್ವಲ್ಪ ಟೈಮ್ ಆಗುತ್ತೆ, ಬಂದ್ಮೇಲೆ ಎದೊಳಲ್ಲ, ನಾ ಅಳ್ಳಾಡದೆ. ಏನೇನೋ ಹೇಳ್ತಾ ಇರ್ತಾಳೆ, ನಾನ್ ನಿದ್ದೆಲ್ಲ ಏನೇನೋ ಮಾತಾಡ್ತಾ ಇರ್ತೀನಿ. ನಾನೇ ಒಂದ್ ಟಾಪಿಕ್ ಅಲ್ಲಿ ಇದ್ರೆ ಇವನೇ ಅದಕ್ಕೆ ಇನ್ನೇನೋ ಹೇಳಿ ನಾನು ಏನ್ ಹೇಳ್ದೆ. MG ರೋಡ್ ಕಬ್ಬನ್ ಪಾರ್ಕಿಗೆಲ್ಲ ಹೋಗಿರ್ತೀನಿ. ಸೊ ಹಂಗೆ. ನೆಕ್ಸ್ಟ್ ಕ್ವೆಶನ್, ಹೂಸ್ ಮೋಸ್ಟ್ ಲೈಕ್ಲಿ ಟು ಕುಕ್ ಡಿನ್ನರ್? ಯೂಶಲಿ ನಮ್ಮಮ್ಮ ಕುಕ್ ಮಾಡೋದು, ಬಟ್ ನಮ್ಮಮ್ಮ ಊರಿಗೆ ಹೋಗಿದ್ರೆ, ನಮ್ಮ ಅಕ್ಕ ಮನೆಗೆ ಹೋಗಿದ್ರೆ ಇಲ್ಲ ಇವಳು ಮಾಡ್ತಾಳೆ. ಇಟ್ಸ್ ಹಿಮ್, ಬಟ್ ಡಿಪೆಂಡ್ಸ್ ಆನ್ ಮೂಡ್. ಇಬ್ರದು ಅಷ್ಟೇ. ಯೂಶಲಿ ಅಲ್ಲಿ ಎಲ್ಲಾದ್ರೂ ಹೋಗಿ ಒಂದ್ ಇಡ್ಲಿಯಲ್ಲಿ ಮುಗಿಸ್ತೀವಿ ನಮ್ ಕತೆ. ಇಲ್ಲ ಅಂದ್ರೆ ಹೀಲ್ ಮೋಸ್ಟ್ಲಿ ಕುಕ್, ಯಾಕಂದ್ರೆ ಅವನು ಕುಕ್ ಮಾಡೋದು ಇಷ್ಟ. 60% ನಾನು ಮಾಡ್ತೀನಿ, 40% ಅವರು ಮಾಡ್ತಾರೆ. ಸೊ ಡಿನ್ನರ್ ಅಂದ್ರೆ ನಂಗೆ ಆಲೆ ಕೆಲಸ ಮಾಡಲ್ಲ, ಸೊ ನಾನು ಡಿನ್ನರ್ ಮಾಡಕ್ ನಂಗೆ ಅಷ್ಟು ಇಷ್ಟ ಬರಲ್ಲ. ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ದೇವ್ರು ಕೊಡ್ತಾರೆ.
ಸೊ ಮೋಸ್ಟ್ಲಿ ಟು ಕುಕ್ ಅ ಡಿನ್ನರ್ ಇಸ್ ಹಿಮ್. ಏನು ಮಾಡಂಗಿಲ್ಲ, ಒಂದ್ ಪಡ್ಕ ಬೇಕಂದ್ರೆ ಒಂದ್ ಕಳಕ ಬೇಕಂದ್ರೆ. ಖುಷಿಯಾಗೆ ಮಾಡ್ಕೊಡ್ತಿದ್ದಲ್ಲ ಮುದ್ದು. ಹೌದೌದು, ಖುಷಿಯಾಗೆ ಮಾಡ್ತಾ ಇದ್ದೆ. ಹೆಂಡತಿ ಆಚೆ ತಿನ್ಬಾರ್ದು ಅಂತ ಖುಷಿಯಾಗಿ ಮಾಡ್ತಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದ. ಇವತ್ತು ಮನದಾಳದ ಮಾತು ಆಚೆ ಬರ್ತಿದೆ. ಓಕೆ, ಮನೆಯಾಳು ಮಾತಲ್ಲ, ಮನದಾಳದನೆ ನಾನು ಹೇಳಿದ್ದು. ನೆಕ್ಸ್ಟ್ ಕ್ವೆಶನ್, Of course. ಹೂಸ್ ಮೋಸ್ಟ್ ಲೈಕ್ಲಿ ಟು ಲಾಫ್ ಅಟ್ ಎ ಜೋಕ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್? ಅರ್ಥನೇ ಆಗದಿರೋ ಜೋಕ್ಗೆ ನಗದ್ ಯಾರು? ಹಂಗೇನ್ ಇಂಗ್ಲಿಷ್ ಬರಲ್ವಾ? ಯಾವ್ದಾದ್ರು ಕನ್ನಡ ಜೋಕ್ ಆಗ್ಲಿ ಇಂಗ್ಲಿಷ್ ಜೋಕ್ ಆಗ್ಲಿ. ಅಲ್ಲ, ಮತ್ತೆ ಕನ್ನಡದಲ್ಲಿ ಬರೀ ಹೇಳಿದೆ. ಅಲ್ಲ, ಅವ್ರಿಗೆ ವಿಡಿಯೋ ನೋಡ್ತಿರೋರಿಗೆ. ನಂಗ್ ಬರಲ್ಲ ಅಂತ. ನಾನು ಒಂದ್ಸತಿ ತೈವಾನ್, ಒಂದ್ಸತಿ ಚೈನಾ ಹೋಗಿದ್ದೆ. ಆಕ್ಚುಲಿ ಇವ್ನು ಓದಿರೋದ್ ಕನ್ನಡ ಮೀಡಿಯಂ ಅಲ್ಲಿ, ಸೊ ಅದಕ್ಕೆ ನಾನು ಏನಾದ್ರು ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಇತ್ತು, ಆಯ್ತಾ. ಸೊ ನಾನು ಏನಾದ್ರು ಅದು ಇಂಗ್ಲಿಷ್ second ಅಲ್ಲಿ language. ಇರೋದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಡನ್ ಆಗಿ ಎದ್ಬಿಡ್ತಾನೆ, ನಂಗೆ ಇಂಗ್ಲಿಷ್ ಬರೋದು, ನಾನ್ ಫಾರಿನ್ ರಿಟರ್ನ್, ನನಗ್ ಇಂಗ್ಲಿಷ್ ಬರೋಲ್ಲ ಅಂತೀಯ ಅಂತ. ನಿಂಗ್ ಬರಲ್ಲ ಅಂತಲ್ಲ, ವಿಡಿಯೋ ನೋಡ್ತಿರೋರಿಗೆ ಎರಡು ಇರ್ಲಿ ಅಂತ, ಆಯ್ತಾ. ಆನ್ಸರ್ ಹೇಳು, ಯಾರು ಅರ್ಥ ಆಗದೆ ಇರೋ ಜೋಕ್ಗೆ ಸುಮ್ನೆ ನಗ್ತಾರೆ? ನೀನೆ. ನಾನೇ ಆಕ್ಚುಲಿ ಏನಂದ್ರೆ ಒಂದೊಂದ್ಸಲಿ ಎಲ್ಲರೂ ನಗ್ದಾಗ ನಾನು ಸುಮ್ನೆ ನಗ್ಬಿಡ್ತೀನಿ, ನಂಗೆ ಅದ್ ಅರ್ಥ ಆಗಿಲ್ಲ ಅಂದ್ರೂನು. ಬಟ್ ಯಾರು ಕೇಳಕ್ಕೂ ಹೋಗಲ್ಲ ಏನ್ ನಾನ್ ವೆಜ್ ಜೋಕ್ ಒಳಗೆ ಅರ್ಥನೇ ಆಗಲ್ಲ. ನಾನ್ ವೆಜ್ ಜೋಕ ಡಬಲ್ ಮೀನಿಂಗ್ ಜೋಕ್? ಅದೇ ಅದಕ್ಕೆ ಡಬಲ್ ನಾನ್ ವೆಜ್ ಮೀನಿಂಗ್, ಜೋಕ್ ನಥಿಂಗ್ ಬಟ್ ಅಂತಾರ? ನಾನ್ ವೆಜ್. ಎಸ್, ನಂಗೆ ಗೊತ್ತಿರ್ಲಿಲ್ವೇ, ಹೊಸ ವಿಷಯ. ನಾನ್ ವೆಜ್ ಜೋಕ್ ಅಂತಾರ ಡಬಲ್ ಮೀನಿಂಗ್ ಜೋಕ್ಗೆ, ಆಯ್ತಾ. ಗುಂಪಲ್ ಗೋವಿಂದ ಅನ್ಸ್ಬಿಡ್ತೀವಿ ಒಂದೊಂದ್ಸಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ವೇರ್ ಪೈಜಾಮಾಸ್ ಆಲ್ ಡೇ? ಯಾರು? ನಾನೇ. ಏನ್ ಗೊತ್ತಾ, ಯಾರಾದ್ರೂ ನಮ್ಮ ಅಕ್ಕನ ಮನೆಗೆ ಹೋಗಕ್ಕಾಗ್ಲಿ, ಇಲ್ಲ ಎಲ್ಲಾದ್ರೂ ಆಚೆ ಹೋಗಕ್ಕಾಗ್ಲಿ, ಎಲ್ಲಿಗಾದ್ರೂ ಆಗ್ಲಿ, ಆ ನೈಟ್ ಪ್ಯಾಂಟ್ ಒಂದ್ ಹಾಕೊಂಡ್ ನಮ್ಗೆ ಯಾವ್ದು ಕಂಫರ್ಟ್ ಅದನ್ನ ಆಯ್ತಾ. ನಾನು ನೋ ಜೀನ್ಸ್ ಹಾಕೋ, ಇದ್ ಮ್ಯಾಚಿಂಗ್ ಹಾಕೋ, ನನ್ಗೆ ಎಷ್ಟ್ ಚೆನ್ನಾಗಿ ರೆಡಿ ಆಗಿರ್ತೀನಿ. ಇಲ್ಲಿ ದೇವಸ್ಥಾನಕ್ಕೂ ಆಗ್ಲಿ ನೈಟ್ ಪ್ಯಾಂಟ್ ಹಾಕೊಂಡ್ ರೆಡಿ ಆಗ್ಬಿಟ್ಟಿರ್ತಾನೆ. ಸೊ ದಿನ ಎಲ್ಲ ಅಥವಾ ಎಲ್ಲಿಗಾದ್ರೂ ಆಗ್ಲಿ ನೈಟ್ ಪ್ಯಾಂಟ್ ಹಾಕೊಳ್ಳೋದು, ಪೈಜಾಮಾಸ್. ಓಕೆ, ನೈಟ್ ನೆಕ್ಸ್ಟ್ ಪ್ಯಾಂಟ್ ಕ್ವೆಶ್ಚನ್, ಅಲ್ಲೂ ಡಿಸೈನ್ ಆಗಿರೋ ನೈಟ್ ಪ್ಯಾಂಟ್ಸ್ ಇದೆ, ಸೊ ನಾವು ಆ ತರದ್ ಹಾಕೋತೀವಿ. ಮೋಸ್ಟ್ ಲೈಕ್ಲಿ ಟು ಸಿಂಗ್ ಇನ್ ಶವರ್? ನಾನೇ, ಆಬ್ವಿಯಸ್ಲಿ ನಾನೇ. ಸ್ನಾನ ಒಂದೇ ಅಲ್ಲ, ಏನಕ್ಕೆ ಹೋದ್ರು ಬಾತ್ರೂಮಿಗೆ, ಸೊ ಆಚೆ ಬರ್ತಾ ಇರುತ್ತೆ ಗಂಟ್ಲಿಂದ ಹಾಡು. ಆಟೋಮೆಟಿಕ್ ಹಿಂದೆ ಮುಂದೆ ಬರುವಾಗ ಬಾಯೆಲ್ಲನೂ ಬರುತ್ತೆ, ಹಿಂದೆ ಬರುವಾಗ ಮುಂದೆ ಬರುವಾಗ ಹಿಂದೆ ಬರುತ್ತೆ. ಗಲೀಜು. ಅವ್ನ್ ಬಾತ್ರೂಮ್ ಅಲ್ಲಿ ಇದ್ದಾನೆ ಅಂತ ನಮ್ಮ ಮನೆ ಬಾತ್ರೂಮಿಗೆ ಲಾಕ್ ಇಲ್ಲ ಅಂತಲ್ಲ, ಬಟ್ ನಾವು ಬಾತ್ರೂಮ್ ಸಿಂಗರ್. ನೈಸ್. ಸೊ ಸಡನ್ ಆಗಿ ಜೋರಾಗಿ ಅವ್ನಿಗೆ ಇಷ್ಟ ಬಂದಿದ್ದ ಹಾಡು ನಾನ್ ಸ್ಟಾಪ್ ಎಲ್ಲೆಲ್ಲಿಂದನೂ ಯಾವ್ದಾವ್ದೋ ಹಾಡು ನೆನ್ಪಾಗ್ಬಿಡುತ್ತೆ, ಹಳೆ ಹಾಡೆಲ್ಲ. ಎಲ್ಲಾ ಸಾಂಗ್ಸ್ ಬರುತ್ತೆ, ಆದ್ರೆ ಒಂದೊಂದೇ ಲೈನ್ ಅಷ್ಟೇ, ಮುಂದಕ್ಕೆ ಬರಲ್ಲ. ಅದು ಆ ಲೈನು ಕರೆಕ್ಟ್ ಆಗಿರಲ್ಲ, ಅದ್ರಲ್ಲೂ ಒಂದ್ ವರ್ಡ್ 90% ಕರೆಕ್ಟ್ ಆಗಿದೆ. ಯಾವ್ದಾವ್ದೋ ವರ್ಡ್ ಸೇರ್ಸ್ಕೊಂಡು ಅವನೇ ಟ್ಯೂನ್ ಮಾಡ್ಕೊಂಡು ನಗು ಬದಲು ಖುಷಿ ಅಂತೀನಿ, ಅದೆರಡು ಒಂದೇ ಮೀನಿಂಗ್ ತಾನೆ, ಅದ್ರಲ್ಲಿ ಏನಿದೆ. ನೈಸ್. ಸೊ ಬಾತ್ರೂಮ್ ಸಿಂಗರ್ ಇಟ್ ಇಸ್ ಹಿಮ್. ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಬಿಕಮ್ ಅ ಮಿಲಿಯನೇರ್? ಅದು ನೀನೆ. ನನ್ಗೆ ನೋಡ್ತಿದ್ದೆ ಏನ್ ಹೇಳ್ತಾನೆ ಅಂತ. ನಾನೇ ಯಾವಾಗ್ಲೂ ಬೈತಾ ಇರ್ತಾನೆ, ನಾನು ಸುಮ್ನೆ ಕುತ್ಕೊಳಲ್ಲ. ಒಂದಲ್ಲ ಒಂದು ಏನಾದ್ರೂ ಮಾಡ್ತಾನೆ ಇರ್ತೀನಿ, ನನ್ನ 2 ನಿಮಿಷನೂ ಸುಮ್ನೆ ಕುತ್ಕೊಳಲ್ಲ. ಸೊ ಅದಕ್ಕೆ ಸರ್ 1 ನಿಮಿಷ ಆದ್ರೂ ನೆಮ್ಮದಿಯಾಗಿ ಸುಮ್ನೆ ಕೂತ್ಕೋ ಏನು ಮಾಡ್ದೇನೆ ಅಂತ ಬೈತಾ ಇರ್ತಾನೆ. ಸೊ ಮಿಲಿಯನೇರ್ ನಾನೇ ಆಗ್ತೀನಿ, ನಾನಾದ್ರೂ ನೀನಾದಂಗೆ ಅಲ್ವಾ? ಹೌದು, ಇಬ್ರು. ಈ ಕ್ವೆಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ ಅನ್ಸುತ್ತೆ. ಹೂಸ್ ಮೋಸ್ಟ್ ಲೈಕ್ಲಿ ಟು ರೈಟ್ ಅ ಬುಕ್? ಅದು ನಮ್ಗೆ ಅಷ್ಟೊಂದೆಲ್ಲ ಪೇಷನ್ಸ್, ಅಷ್ಟೊಂದೆಲ್ಲ ಟೈಮು ಅಲ್ಲ, ಓದೋದೇ ಇಲ್ಲ, ಇನ್ ಬರೆಯೋದೇ ಎಲ್ಲಿಂದ? ನಾನಂತೂ ಸಿಕ್ಕಾಬಟ್ಟೆ ಬುಕ್ಸ್ ಓದ್ತೀನಿ, ನಂಗೆ ಬುಕ್ ಬರಿಬೇಕಂತಾನು ಆಸೆ ಇದೆ. ಸೊ ಮೋಸ್ಟ್ಲಿ ಯಾವ್ದು ಪಬ್ಲಿಷ್ ನಾನೇ ಬರೀತೀನಿ. ಡ್ರಾಫ್ಟ್ 1-2 ರೆಡಿ ಇದೆ, ನೋಡೋಣ. ಸೊ ಇಟ್ ಇಸ್ ಮೀ. Who is most likely to invest in something useful? ಅದು ನಾನೇ. ಯೂಸ್ಲೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅದು ನೀನೆ. ಯೂಸ್ಫುಲ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸರ್. ಯಾಕಂದ್ರೆ ಅವನು ನಾನ್ ಸಿಕ್ಕದ್ಮೇಲೆ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ನಾವೇನೇ ತಗೊಳಕ್ಕೂ ಯೋಚನೆ ಮಾಡಿ ತಗೋ. ಯಾಕೆಂದ್ರೆ ₹1 ಕೂಡ ಈಸಿಯಾಗಿ ಬರಲ್ಲ.
1 ರೂಪಾಯಿಗೂ 1000 ಕಷ್ಟಪಡ್ಬೇಕು. ಅದ್ ನಿಜಾನೇ. ಸೊ ಇವಳು ಕಷ್ಟಪಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಆದ್ರೂ ಇವ್ರದ್ದು ಸ್ವಲ್ಪ ಧಾರಾಳ, ನಮ್ದು ಸ್ವಲ್ಪ ವಿರಾಳ ಅಷ್ಟೇ. ಇಬ್ರದ್ದು ಧಾರಾಳ ಆದ್ರೆ ಕಷ್ಟ ಆಗತ್ತೆ. ಸೊ ನಾವು ವಿರಾಳ, ಅವ್ರದ್ದು ಧಾರಾಳ. ಚೆನ್ನಾಗಿರುತ್ತೆ. ನಾವು ಖರ್ಚು ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಆದ್ರೆ ಬೇರೆಯವ್ರಿಗೆ ಖರ್ಚು ಮಾಡಕ್ ಕೈ ಬರಲ್ಲ, ನಮ್ದು ಹಿಡಿತದಲ್ಲಿ ಇರುತ್ತೆ, ಆಯ್ತಾ. ಸೊ ಬೇರೆಯವ್ರಿಗೂ ನಾವು ಖರ್ಚು ಮಾಡ್ತೀವಿ, ನಮ್ಗೆ ಯಾರು ಮಾಡ್ತಾರೋ ಅವ್ರಿಗೆ ಮಾಡ್ತಾರೆ. ವೆಲ್ ಸೆಡ್. ಸೊ ಅವ್ನು ಏನೇ ಮಾಡಿದ್ರು ಯೂಸ್ಫುಲ್ ಆಗಿರೋದಕ್ಕೆ, ಅಂದ್ರೆ ಚಿಕ್ಕ ಚಿಕ್ಕ ಅಮೌಂಟ್ ಬೇಕಾದ್ರೆ ಖರ್ಚು ಮಾಡ್ಬಿಡ್ತಾನೆ. 100-500ಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ, ಜಾಸ್ತಿ ಅಮೌಂಟ್ ಎಲ್ಲಾದ್ರೂ ಅವ್ನ ಅಕೌಂಟ್ ಇಂದ ಆ ಕಡೆ ಈ ಕಡೆ ಹೋಗ್ತಿದೆ ಅಂದ್ರೆ ಅದು ಯೂಸ್ಫುಲ್ ಗೆ ಹೋಗ್ಬೇಕು. ಸೊ ಇಲ್ಲ ಅಂದ್ರೆ ಅವನ ಹತ್ರ ದುಡ್ಡು ಅಲ್ಲಾಡ್ಸಕ್ಕೆ ಚಾನ್ಸೇ ಇಲ್ಲ. ಸೊ ವೆರಿ ಯೂಸ್ಫುಲ್ ಆಗಿ ಯೋಚನೆ ಮಾಡಿ ದುಡ್ಡು ಖರ್ಚು ಮಾಡೋದು ಇವ್ರು. ಏನು ಯೋಚನೆ ಮಾಡದೆ ಏನ್ ಬೇಕೋ ಅದನ್ನ ತಗೊಳ್ಳೋದು ನಾನು. ಯೂಸ್ಫುಲ್ ಯೂಸ್ಲೆಸ್ ಖರ್ಚು ಮಾಡೋದು ನಾನು ಸೇವಿಂಗ್ಸ್ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಖರ್ಚು ಹಂಗೆ ಮಾಡ್ತೀನಿ. ಇವನು ಖರ್ಚು ಮಾಡಲ್ಲ, ಬಟ್ ಸೇವ್ ಮಾಡ್ತಾನೆ. ಹೂಸ್ ಮೋಸ್ಟ್ ಲೈಕ್ಲಿ ಟು ಸ್ಟಾರ್ಟ್ ಅ ಫೈಟ್? ಅದು ಇವಳು ಸುಮ್ನೆ ಫೈಟ್ ಸ್ಟಾರ್ಟ್. ಏನಕ್ಕೆ ಅಂತ ಈಗ ಚೆನ್ನಾಗೇ ಇರ್ತಾರ, 2 ನಿಮಿಷಕ್ಕಲ್ಲೇ ಫೈಟ್. ಮುಂದೆ ಏನಾಯ್ತೆ, ಏನಿಲ್ಲ, ಏನೋ ಬೇಜಾರು. ಅದೇನ್ ಬೇಜಾರು ಗೊತ್ತಿಲ್ಲ. ನಾನು ಒಬ್ಳೆ ಅಲ್ಲ, ಎಲ್ಲ ಹುಡುಗಿರು ಹಿಂಗೇನೆ. ಅದು ನಂಗೆ ಗೊತ್ತಿಲ್ಲ, ಎಲ್ಲ ಹುಡುಗಿರು. ಓಕೆ, ಹೌದು, ನಾನೇ ಒಂದೊಂದ್ ಸೆಕೆಂಡ್ ಅಲ್ಲಿ ಬೇಜಾನ್ ಓಡ್ಬಿಟ್ಟಿರುತ್ತೆ ತಲೆಯಲ್ಲಿ. ಸೊ 1 ಸೆಕೆಂಡ್ ಚೆನ್ನಾಗಿ ಮಾತಾಡಿರ್ತೀನಿ, ಇನ್ನೊಂದ್ ಸೆಕೆಂಡ್ ಆಲೆ ಅಂತಿರ್ತೀನಿ. ಏನಾಯ್ತು ಈಗ ತಾನೇ ಚೆನ್ನಾಗಿದ್ದಲ್ಲ ಅಂತ ಅವನು. ಸೊ ಜಾಸ್ತಿ ಜಗಳ ಮಾಡೋದು ನಾನೇ. ಐ ಥಿಂಕ್ ಮೋಸ್ಟ್ಲಿ ಎಲ್ಲಾದ್ರಲ್ಲೂ ಹುಡುಗಿರೇ ಜಾಸ್ತಿ ಜಗಳ ಮಾಡೋದು. ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಒಂದೇ ಒಂದು ಕ್ವೆಶನ್ ಇದೆ, ಅಲ್ಲ 2 ಕ್ವೆಶನ್, ಆಯ್ತಾ. ಫಸ್ಟ್ ಕ್ವೆಶನ್, ನನ್ ಬಗ್ಗೆ ಏನಾದ್ರೂ ಒಂದ್ ಒಳ್ಳೇದ್ ಹೇಳು. A few moments later. ಯಾವ ತರ ಹೇಳೋದು? ಒಂದ್ ಒಳ್ಳೆ ಗುಣ. She is hard worker and she is so intelligent. Okay, nice. And very good. How to say, very good looking woman. Wow, nice. I'm happy. ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಸೊ ಇಟ್ಸ್ ಮೈ ಟರ್ನ್ ನೌ. ಇವನ್ ಬಗ್ಗೆ ಒಳ್ಳೆ ಗುಣ, ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ, ಅದೇ ಇವನ ಒಳ್ಳೆ ಗುಣ. ಬೇರೆ ಯಾರೇ ಆಗಿದ್ರು ನನ್ನ ಈ ರೇಂಜ್ಗೆ ಈ ತರ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ಹಿ ಹ್ಯಾಂಡಲ್ಸ್ ಮೀ ವೆರಿ ವೆಲ್. ಸೊ ಅದೇ ನಿನ್ನಲ್ಲಿರೋ ಒಂದು ಒಳ್ಳೆ ಗುಣ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನನ್ ಮೇಲೆ. ಹಿ ವಿಲ್ ನೆವರ್ ಎವರ್ ಗಿವ್ ಅಪ್. ಏನೇ ಆಗ್ಲಿ, ತಲೆ ಮೇಲೆ ತಲೆ ಬಿದ್ರು ಹಿ ವಿಲ್ ನೆವರ್ ಗಿವ್ ಅಪ್ ಆನ್ ಮೀ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್. ಓಕೆ, ನನ್ ಬಗ್ಗೆ ಒಂದ್ ಕೆಟ್ಟ ಗುಣ ಹೇಳು. ಬ್ಯಾಡ್. ಮೂಡಿ. ಆಬ್ವಿಯಸ್ಲಿ ಎಲ್ಲ ಗರ್ಲ್ಸ್ ಮೂಡಿ ಇರ್ತಾರೆ. ಓಕೆ, ಅದೇ. ಓಕೆ, ನಿನ್ ಬಗ್ಗೆ ಒಂದ್ ಬ್ಯಾಡ್ ಏನಂದ್ರೆ ಎರಡ್ ಹೇಳ್ತೀನಿ. ಓಕೆ, ಅವನೇ ಒಂದ್ ಹೇಳ್ದ. ಸರ್ಪ್ರೈಸ್ ಕೊಡಲ್ಲ. ಸರ್ಪ್ರೈಸ್ ಕೊಡು. ಆಯ್ತು, ಸಾಕು. ಆಯ್ತು. ಒಂದು, ಎಲ್ಲಾ ಗರ್ಲ್ಸ್ ಕಂಪ್ಲೇಂಟ್, ಸರ್ಪ್ರೈಸ್ ಕೊಡಲ್ಲ, ಆಯ್ತಾ. ಅವ್ನ್ ಕೊಡ್ತಾನೆ, ಬಟ್ ಆದ್ರೂ ಕೊಡಲ್ಲ. ಎರಡನೇದ್ ನಾನು ಏನ್ ಹೇಳ್ಬೇಕಂದ್ರೆ ಅಂದ್ರೆ ನಿದ್ದೆ. ನನಗೆ ಬೆಳಗ್ಗೆ ಹೊತ್ತು ಮಲ್ಗದಂದ್ರೆ ಆಗಲ್ಲ. ಒಂದ್ಸಲಿ ಎದ್ಮೇಲೆ ನಿದ್ದೆ ಕತೆ ಮುಗೀತು. ಅವನಿಗಿಲ್ಲ ನಿದ್ದೆ. ಈಗ ರಜಾ ಅಂದ್ರೆ ಮಲ್ಗಿ ಎದೊಳ್ಳೇಬೇಕು ಬೆಳಗ್ಗೆ ಹೊತ್ತು. ಸಂಡೇ ಇರತ್ತೆ ಮಲ್ಗ, ಆಯ್ತಾ. ಅದೊಂದು ನಾನ್ ಮಲ್ಗಕ್ ಬಿಡಲ್ಲ. ಬಟ್ ಇವಾಗ ಏನ್ ಮಾಡ್ಬಿಟ್ಟಿದೀನಿ ಅಂದ್ರೆ, ಈಗ ಏನ್ ಮಾಡಿದೀನಿ ಅಂದ್ರೆ, ನಾನ್ ಸ್ವಲ್ಪ ಬುಕ್ ಓದೋದ್ ಇಷ್ಟ ಅಲ್ವಾ. ಸೊ ಅದಕ್ಕೆ ಅವನಿಗೂ ಬೇಜಾರಾಗ್ಬಾರ್ದು, ನನಗೂ ಬೇಜಾರಾಗ್ಬಾರ್ದು ಅಂತ ಸ್ವಲ್ಪ ಹೊತ್ತು ಮಲ್ಕೋ, ನೀನ್ ಮಲ್ಗೋ ಟೈಮಲ್ಲಿ ನಾನು ಬುಕ್ ಓದ್ತೀನಿ ಅಂತ. ನೋ, ಆಯ್ತಾ. ಅದೊಂದು. ಇವ್ನು ನಿದ್ದೆ ಜಾಸ್ತಿ ಮಾಡ್ತಾನೆ. ಆಮೇಲೆ ಫೋನ್. ನಾವು ಆಫೀಸಲ್ಲಿ ಫೋನ್ ನೋಡಕ್ಕಾಗಲ್ಲ, ಮನೇಲಿ ಎಲ್ಲೋ 5 ನಿಮಿಷ ನೋಡ್ತೀವಿ, ಸಮಾಜದಲ್ಲಿ ಏನೇನಾಗಿದೆ. ನನ್ ಫೋನ್ ನೋಡ್ಬೇಡ ಅಂದ್ರೆ ನೀನ್ ಏನಿರುತ್ತೆ ನಿನ್ ರಿಪ್ಲೈ? ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ. ಸೊ ಇವ್ರ ಬಿಸ್ನೆಸ್ ಅಲ್ಲಿ ಎದ್ರು ಬಿದ್ರು ಫೋನ್ ಬರ್ತಾ ಇರುತ್ತಂತೆ. ಸೊ ನಾನ್ ಫೋನ್ ನೋಡ್ಬೇಡ ಅಂದ್ರೆ ಇನ್ಸ್ಟಾಗ್ರಾಮ್ ತಳ್ತಿರ್ತಾನೆ. ಫೋನ್ ನೋಡ್ಬೇಡ ಅಂದ್ರೆ ತಕ್ಷಣ ಅಲ್ಲೇ ಕಾಲ್ಸ್ ಹೋಗ್ಬಿಟ್ಟು ಐ ಆಮ್ ಎ ಬಿಸ್ನೆಸ್ ಮ್ಯಾನ್
ನನಗೆ ಸಾವಿರಾರು ಮೆಸೇಜ್ ಬರುತ್ತೆ, ಸಾವಿರಾರು ಫೋನ್ ಬರುತ್ತೆ, ಸೊ ಅಂತ ಹೇಳ್ತಾನೆ. ಬಟ್ ಸ್ಟಿಲ್ ನಾನ್ ಮೋಸ್ಟ್ ಆಫ್ ದ ಟೈಮ್ಸ್ ಎತ್ತಿಟ್ಟು ಫೋನ್ ನೋಡಕ್ ಬಿಡಲ್ಲ. ನಾನ್ ಏನಾದ್ರೂ ನೋಡ್ತಿರುವಾಗ ಮಿಸ್ ಆಗಿ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೋಡ್ತಾರೆ. ಸೊ ಇದಾಗಿತ್ತು ವಿಡಿಯೋ, ಕ್ವೆಶನ್ಸ್, ಆನ್ಸರ್ಸ್ ಅಂಡ್ ದ ಮೋಸ್ಟ್ ಫನ್ನಿ ಅಂಡ್ ಇಂಟ್ರೆಸ್ಟಿಂಗ್ ಅಂಡ್ ಲವಿಂಗ್ ವಿಡಿಯೋ. ಬಾಯ್. ಇಷ್ಟೇ ಜಾಸ್ತಿ ನನ್ನ ಕೈಲಿ ಇವನ್ನ ಹಿಡ್ಕೊಳಕ್ ಆಗೋದು ಕ್ಯಾಮ್ರಾ ಮುಂದೆ. ಸೊ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಇನ್ನ ಫಾರ್ such lovely cute videos, subscribe to our channel and see you guys in the next video.